ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಮಾತು ಈಗ ಸಂಚಲನ ಸೃಷ್ಟಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಯುದ್ಧದ ಮಾತಿನ ಸಂಚಲನ. ಒಂದು ಪಡೆ ಯುದ್ಧಕ್ಕೆ ನಿಂತಿದೆ, ನಾವು ಕೂಡ ಸಿದ್ಧ ಬದ್ಧ ಅಂತ ಕಿಚ್ಚ ಹೇಳಿದ್ದಾರೆ. ಮಾರ್ಕ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಸುದೀಪ್ ಹೇಳಿರುವಂತ ಮಾತಿದು. ಸೂಪರ್ ಸ್ಟಾರ್ಗಳ ಸಿನಿಮಾ ಮೇಲೆ ಸಿಟ್ಟು ತೋರಿಸಿದ್ರ ಕಿಚ್ಚ. ಯಾರನ್ನ ಗುರಿಯಾಗಿಸಿ ಯುದ್ಧಕ್ಕೆ ಸಿದ್ಧರಾಗಿ ಎಂಬ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ 5 ತಿಂಗಳ ಹಿಂದೆನೆ ಮಾರ್ಕ್ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ಆದ್ರೂ ಕೂಡ ಮಾರ್ಕ್ ಜೊತೆಗೆ ಸೂಪರ್ ಸ್ಟಾರ್ಗಳ ಚಿತ್ರ ತೆರೆಗೆ ಬರ್ತಾ ಇದೆ. ಕನ್ನಡದ ಮತ್ತೊಂದು ಸ್ಟಾರ್ ಚಿತ್ರದ ಪೈಪೋಟಿಗೆ ಕಿಚ್ಚ ಏನಾದ್ರೂ ಕೋಪ ವ್ಯಕ್ತಪಡಿಸಿದ್ರ ಅಂದ್ರೆ ಈ ಮಾರ್ಮಿಕವಾದಂತ ಮಾತು ಯಾರಿಗೆ ಹೇಳಿದ್ರು ಕಿಚ್ಚ ಅನ್ನೋದು ಈಗ ಸಂಚಲನ ಸೃಷ್ಟಿಸಿದೆ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಎಸ್, ಕಿಚ್ಚನ ಈ ಮಾತು ಹಾಗಿದ್ರೆ ಯಾರತ್ತ ಬೊಟ್ಟು ಮಾಡ್ತಾ ಇದೆ? ಕನ್ನಡದ ಮತ್ತೊಂದು ಸ್ಟಾರ್ ಚಿತ್ರದ ಪೈಪೋಟಿಗೆ ಕಿಚ್ಚ ಏನಾದರೂ ತಮ್ಮ ಕೋಪ ವ್ಯಕ್ತಪಡಿಸಿದ್ರ? ಯುದ್ಧದ ಮಾತಾಡಿದ್ದಾರೆ, ಜೊತೆಗೆ ತಮ್ಮ ಅಭಿಮಾನಿಗಳಿಗೆ, ತಮ್ಮ ಫಾಲೋವರ್ಗಳಿಗೂ ಕೂಡ ಹೇಳ್ತಿದ್ದಾರೆ, ಒಂದು ಪಡೆ ಯುದ್ಧಕ್ಕೆ ನಿಂತಿದೆ, ನಾವು ಕೂಡ ಸಿದ್ಧ ಆಗಿದ್ದೀವಿ, ಎಷ್ಟು ದಿನ ಅಂತ ಸಹನೆಂದಿರೋದು, ನೀವು ಮಾತಾಡಿ ಅಂತ. ಮಾರ್ಕ್ ಪ್ರೀ ರಿಲೀಸ್ ಇವೆಂಟ್ ಏನಿದೆ, ಆ ಇವೆಂಟ್ನಲ್ಲಿ ಮಾತನಾಡ್ತಾ ಸುದೀಪ್ ಈ ಹೇಳಿಕೆ ಕೊಟ್ಟಿರೋದು ಬಹಳ ಸಂಚಲನ ಮೂಡಿಸ್ತಾ ಇದೆ. ಕೆಲವೊಮ್ಮೆ ನನಗನ್ಸುತ್ತೆ